ಇನ್ನು ಸಿನಿಮಾದಲ್ಲಿ ಆ ಡ್ಯುಯಲ್ ರೋಲಲ್ಲಿ ಫಸ್ಟ್ ಟೈಮ್ ದರ್ಶನ್ ಅವ್ರು ಯಾವತ್ತೂ ಟ್ರೈ ಮಾಡದೇ ಇರ್ತಕ್ಕಂಥದ್ದು ರೋಲ್ಸ್ನ ಅದರದೊಂದು ಸ್ಟೈಲು ಮ್ಯಾನರಿಸಮ್ನ ಎಲ್ಲ ಟ್ರೈ ಮಾಡಿದ್ದಾರೆ. ಅಂದರೆ ರೊಟೀನ್ ದರ್ಶನ್ ಅವ್ರನ್ನ ಬಿಟ್ಟು ನಾವು ಹೊಸ ರೂಪದ ದರ್ಶನ್ ಅವ್ರನ್ನ ಕಂಡ್ವಿ ನಾವು. ಹೌದು ಹೌದು ಹೌದು. ಅಂದರೆ ನನಗೆ ಆ ಎರಡು ಪಾತ್ರದಲ್ಲಿ ನಮ್ಮ ಕೃಷ್ಣನ ಪಾತ್ರ ನಮ್ಗೆ ಇಷ್ಟ ಆಯಿತು. ಅದೇ ಅಷ್ಟು ವುಮೆನೈಸರ್ ನಾವು ಯಾವತ್ತೂ ನೋಡಿಲ್ವಲ್ಲ ಸರ್ ಅದನ್ನ. ಸೊ ಅದಕ್ಕೆ ನಾನು ಅದೊಂಥರ ನೆಗೆಟಿವ್ ಶೇಡ್ ಅನ್ಸ್ಬಿಟ್ಟು ನಮ್ಗೆ ಸಿಕ್ಕಾಬಿಡೆ. ಬಟ್ ಇಷ್ಟ ಆಯ್ತು, ನೀವು ಹೇಳ್ದಂಗೆ ಅದು ಔಟ್ ಆಫ್ ದಿ ಬಾಕ್ಸ್. ಅಣ್ಣ ಯಾವತ್ತೂ ಮಾಡಿಲ್ದಿರೋ ಕ್ಯಾರೆಕ್ಟರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅದು. ಈ ದರ್ಶನ್ ಅವರು ಈ ಹಿಂದೆ ಪೊಲೀಸ್ ಕಾಪ್ ರೋಲ್ಗಳು ತುಂಬ ಮಾಡಿದ್ದಾರೆ. ಸೊ ಐರಾವತ ಸಿನಿಮಾದಲ್ಲಿ ನೋಡಿದಾಗ ಪರ್ಫೆಕ್ಟ್ ಪೊಲೀಸ್ ಕಾಪ್ ಅಂತ ಅನಿಸುತ್ತೆ. ಈಗ ನಿಮ್ಮನ್ನು ನೋಡಿದಾಗ ಅದೇ ಸೇಮ್ ಪರ್ಸ್ನಾಲಿಟಿ. ಸೊ ಅವ್ರ ರೋಲ್ಗಳನ್ನ ನೀವೇನಾದರೂ ಅಬ್ಸರ್ವ್ ಮಾಡಿದ್ದುಂಟಾ ಅಂತ? ಇಲ್ಲ ಸರ್, ಇಲ್ಲ. ಈ ಪಾತ್ರಗಳಿಗೆ ನಾನು ಯಾವುದು ಇನ್ಫ್ಲೂಯೆನ್ಸ್ ಆಗಿ ಇನ್ನೊಂದಾಗಿ ಮಾಡಿಲ್ಲ ಸರ್. ನಮ್ಮ ಡೈರೆಕ್ಟರ್ ಕತೆ ಹೇಳ್ಬೇಕಾದ್ರೆ ನನಗೆ ಹೇಳಿ ಸರ್, ನಮ್ಗೆ ಇದೇ ಥರ ಮಾಡೋಣ, ಈ ಥರ ಯೂತ್ಫುಲ್ಲಾಗಿ ಯಾವ ಥರ ಹೋಗ್ಬೇಕಾದ್ರೆ ಸರಿ ಆಯಿತು ನೀವು ಹಂಗೆ ಮಾಡೋಣ ಅಂದ್ರೆ ಯಾವುದೇ ರೀತಿ ಇನ್ನೊಂದು ಪಾತ್ರ ನೋಡಿ ಇನ್ಫ್ಲೂಯೆನ್ಸ್ ಮಾಡೋದು ಆ ಥರ ನಮ್ದು ಏನು ನಾನು ಮಾಡಬೇಕು ಅದನ್ನ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಎಷ್ಟು ವೇರಿಯೇಷನ್ಸ್ ಇರುತ್ತೆ ಸರ್? 4 to 5 ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ. ಅದು ನಮ್ಮ ಅರ್ಜುನ್ ಮಾಸ್ಟ್ರು ಮತ್ತು ಡಿಫ್ರೆಂಟ್ ಆಗಿ ಮಾಸ್ಟ್ರು ರವಿವರ್ಮ ಮಾಸ್ಟ್ರು 3 ಜನ ಸೇರಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಕೊಡಿದ್ದಾರೆ ಸರ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕಂದರೆ ಕಥೆಯಲ್ಲಿ ಕಂಟೆಂಟ್ ಆ ಥರ ಇರೋದ್ರಿಂದ ಆ ಕಂಟೆಂಟ್ ತಕ್ಕನಾಗೆ ರವಿವರ್ಮ ಮಾಸ್ಟ್ರು ಅಂತ ಅರ್ಜುನ್ ಮಾಸ್ಟ್ರು ಅಂತೂ ಎಕ್ಸ್ಟ್ರಾರ್ನರಿ ಫೈಟ್ಸ್ ಮಾಡ್ಕೊಡಿದ್ರು. ಸಂಜನಾ ಅವರೇ ತುಂಬ ಹೊತ್ತಾಯ್ತು ಮಾತಾಡಿಸಿ. ಅವ್ರಿಗೆ ಅದೇ ಖುಷಿ ಸರ್, ಅವ್ರಿಗೆ ಅದೇ ಖುಷಿ. ಮಾತಾಡ್ಬಿಟ್ಟು ದಯವಿಟ್ಟು ಧನ್ಯವಾದಗಳು ಅಂದ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಂತ. ಸಿನಿಮಾದಲ್ಲಿ ಬಿಟ್ವೀನ್ ಶೂಟಿಂಗ್ ಡೇಸಲ್ಲಿ ನಿಮ್ಗೆ ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಅಥವಾ ಮೆಮೊರೀಸ್ ಏನಾದರೂ ಇರೋದಾದ್ರೆ? ನನ್ನ ಬರ್ತ್ಡೇ ಸರ್, ನನಗೆ ಯಾವಾಗಲೂ ನನ್ನ ಬರ್ತ್ಡೇ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ನನ್ನ ಬರ್ತ್ಡೇ ಫಸ್ಟ್ ಟೈಮ್ ಒಂದು ಸೆಟ್ಟಲ್ಲಿ ಸೆಲೆಬ್ರೇಟ್ ಆಗಿದೆ ಅಂದರೆ ಹಯಗ್ರೀವ ಸೆಟ್ಟಲ್ಲಿ. ಸೊ ದ್ಯಾಟ್ ಇಸ್ ವೆರಿ ಒನ್ ಆಫ್ ಮೈ ಫೇವ್ರೆಟ್ ಮೂಮೆಂಟ್ಸ್ ಅಂತ. ಎವ್ರಿ ಇಯರ್ ನಾನು ವರ್ಕ್ ಮಾಡಬೇಕು ಬರ್ಡೇ ದಿನ ಅಂತ ವಿಶ್ ಮಾಡ್ತಾ ಇದ್ದೆ. ಎವ್ರಿ ಇಯರ್ ಮಾರ್ಚ್ ಟೈಮಲ್ಲಿ ಬರುತ್ತೆ. ಸೊ ಹಾಲಿಡೇಸ್ ಇರೋದು, ಇಲ್ಲ ಶೂಟಿಂಗಲ್ಲೂ ರಜಾ ಬ್ರೇಕ್ ಇರೋದು. ಸೊ ಫಸ್ಟ್ ಟೈಮ್ ನಾನು ವರ್ಕ್ ಮಾಡಿದೆ ಆ್ಯಂಡ್ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ದಟ್ ವಾಸ್ ಸಮಥಿಂಗ್ ವೆರಿ ಮೆಮೊರೇಬಲ್. ಸೂಪರ್. ನೀವು ದರ್ಶನ್ ಅವ್ರನ್ನ ಯಾವತ್ತಾದ್ರೂ ಭೇಟಿ ಆಗಿದ್ರಾ ವೈಯಕ್ತಿಕವಾಗಿ? ಸರ್ ರಾಯಲ್ ಟೈಮಲ್ಲಿ ದಿನಕರ್ ಸರ್ ಡೈರೆಕ್ಷನ್ ಅಲ್ವಾ, ಸೊ ಒಂದು ಪ್ರೀಮಿಯರ್ ದರ್ಶನ್ ಸರ್ ಫ್ಯಾಮಿಲಿಗಂತ ಅರೇಂಜ್ ಮಾಡಿದರು. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಅಂದರೆ ಅಫ್ಕೋರ್ಸ್ ಮಾತಾಡ್ಲಿಕ್ಕೆ ತುಂಬ ಮಾತಾಡೋಕ್ಕೆ ಪರಿಚಯ ಇಲ್ಲ ಆ್ಯಂಡ್ ಭಯ ಕೂಡ ಅಲ್ವಾ. ಸೊ ಹಾಯ್ ಸರ್ ಅಂತ ಹೇಳಿದೆ, ಸಿನಿಮಾ ಮುಗಿಯುವಾಗ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್ ಅಷ್ಟೇ ಮಾತಾಡೋಕ್ಕಾಗಿದ್ದು. ಬಟ್ ಯಾ, ಧನ್ವೀರ್ ಅವ್ರಿಗೆ ಯಾವತ್ತಾದರೂ ಹೇಳಿದ್ದೀರಾ ಸೆಟ್ಟಲ್ಲಿ ದರ್ಶನ್ ಅವ್ರನ್ನ ಯಾವತ್ತಾದ್ರೂ ಒಂದ್ಸರಿ ಫ್ರೀಯಾಗಿ ಮಾಡಿಸಿ ಅಂತ ಏನಾದ್ರು? ಯಾವತ್ತು ಹೇಳಿದ್ರು? ಹೌದು ದಿನಕರ್ ಸರ್ ನಿಮಗ ಇಲ್ಲ ಕೇಳಿಲ್ಲ. ಹಾಂ ಹಾಂ, ದಿನಕರ್ ಸರಿಗೆ ಕೇಳಿದ್ದೆ. ಹೌದು. ಸೊ ಧನ್ವೀರ್ ಅವ್ರನ್ನ ನಾನು ಕೇಳಿರಲಿಲ್ಲ. ಆ್ಯಂಡ್ ಪ್ರೀಮಿಯರ್ ಆಫ್ಕೋರ್ಸ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಐ ವಾಸ್ ಡೆಫಿನೆಟ್ಲಿ ವೆರಿ ಹ್ಯಾಪಿ. ಅಂದರೆ ತುಂಬ ಕೇಳಿರ್ತೀವಿ ಅಷ್ಟೇ ಅಲ್ವಾ, ಬಟ್ ಎಲ್ಲೂ ಸರ್ನ ನಾನು ಇವೆಂಟ್ಸ್ ಕಡಿಮೆ ಹೋಗೋದು ಆ್ಯಂಡ್ ಸರ್ನ ಕೂಡ ತುಂಬ ಇವೆಂಟ್ಸಲ್ಲಿ ನಾವು ನೋಡಲ್ಲ, ಅಂದರೆ ಅವಾರ್ಡ್ ಶೋಸ್ ಆ ಥರ ಎಲ್ಲದು. ಸೊ ಎಲ್ಲೂ ಮೀಟ್ ಮಾಡೋಕ್ಕೆ ನನಗೆ ಸಿಕ್ಕಿರಲಿಲ್ಲ. ಸೊ ಫಸ್ಟ್ ಟೈಮ್ ಅವ್ರನ್ನ ಪ್ರೀಮಿಯರ್ ಶೋಲ್ಲೇ ನೋಡಿದ್ದು ನಾನು. ಸೂಪರ್. ಇದೇ 21st ಈವ್ನಿಂಗ್ ಮಂಡ್ಯದಲ್ಲಿ, ಸಕ್ಕರೆ ನಾಡು ಮಂಡ್ಯದಲ್ಲಿ ಹಯಗ್ರೀವ ಟ್ರೈಲರ್ ಲಾಂಚ್ ಇವೆಂಟ್ ಆಗ್ತಾ ಇದೆ. ಅಗೈನ್ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತು ವಿನೀಶ್ ದರ್ಶನ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಆಗುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಅವತ್ತು ಕೂಡ ರಾಯಲ್ಗೆ ವಿಜಯಲಕ್ಷ್ಮಿ ಮ್ಯಾಮ್ ಅವ್ರು ಬಂದಿದ್ದರು. ಸೊ ಅವತ್ತಿಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಅವರು. ಆ್ಯಂಡ್ ಇವತ್ತು ಕೂಡ ಹಯಗ್ರೀವಾಗಿ ಬಂದು ಬ್ಲೆಸ್ ಮಾಡ್ತಾಯಿದ್ರು. ಸೊ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಮಂಡ್ಯಕ್ಕೆ ಬರ್ತಾಯಿದ್ವಿ 21ನೇ ತಾರೀಕು. ಮಂಡ್ಯದ ಜನ ಐ ಥಿಂಕ್ ಸಿನಿಮಾಗೆ ಒಂದು ಎಕ್ಸ್ಟ್ರಾ ಲೆವೆಲಲ್ಲಿ ಲವ್ ಕೊಡ್ತಾರೆ ಆ್ಯಕ್ಟರ್ಸ್ ಅಂದರೆ ಸಿನಿಮಾಗಳಿಗೆ. ಸೊ ಅವ್ರ ಜೊತೆ ನಾವು ನಮ್ಮ ಪ್ರೀ ರಿಲೀಸ್ ಇವೆಂಟ್ ಮಾಡ್ಕೋತಿರೋದು ಐ ಥಿಂಕ್ ವೆರಿ ವೆರಿ ಹ್ಯಾಪಿ. ಸೂಪರ್. ಧನ್ವೀರ್ ಅವರೇ, ಟ್ರೈಲರ್ ಲಾಂಚ್ ಇವೆಂಟ್ ಬಗ್ಗೆ ಮಾತಾಡೋದಾದರೆ, ಯಾಕಂದರೆ ಮಂಡ್ಯ ತುಂಬ ಸ್ಪೆಷಲ್ ದರ್ಶನ್ ಅವ್ರಿಗಾಗಲಿ ನಿಮ್ಗಾಗಲಿ ಎಲ್ಲನೂ. ಮಂಡ್ಯ ಅಂತಂದ್ರೆ ಒಂಥರ ಇಲ್ಲ ಸರ್, ಅಲ್ಲಿ ನಾನು ಮನೆ ಥರ ಫೀಲ್ ಮಾಡೋ ಒಂದು ಲೊಕೇಶನ್, ಜನ. ಅಲ್ಲಿ ನನ್ನ ಸಿನಿಮಾದ ಯಾವುದೇ ರೀತಿ ಕಾರ್ಯಕ್ರಮ ಇದುವರೆಗೂ ಮಾಡಿರಲಿಲ್ಲ. ಸೊ ಈ ಸಲ ಇದು ಮಾಡಿದಾಗ ಚಾಮರಾಜನಗರ ಮಾಡೋ ಸಾಂಗ್ನ ಅಲ್ಲೂ ಮಾಡಿಲ್ಲ ಸರ್. ಸೊ ಅಲ್ಲೊಂದು ಮಾಡಿದ್ವಿ. ಸೊ ನೆಕ್ಸ್ಟಲ್ಲಿ ಮಾಡುವಂಥ ಪ್ಲ್ಯಾನ್ ಆಗಿದಾಗ ಮಂಡ್ಯಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಸರಿ ಆಯ್ತು ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ 21ನೇ ತಾರೀಕು ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಅದೇ ಅಕ್ಕನ ವಿನೀಶ್ ಅವ್ರನ್ನ ಕೇಳಿ ಒಂಚೂರು ಕನ್ವಿನ್ಸ್ ಮಾಡಿ ಪಾಪ ಸಿಚುವೇಶನ್ನು ನಾವು ಕೇಳೋ ತಪ್ಪಾಗುತ್ತೆ ಸರ್ ಈ ಟೈಮಲ್ಲಿ. ನಾನು ಯಾವತ್ತೂ ಕೇಳಿಲ್ಲ, ಇಷ್ಟು ದಿನದಲ್ಲೂ ಸರ್ ನಾನು ಅಣ್ಣನ ಬನ್ನಿ ಅಂತ ನಾನು ಕರೆದಿಲ್ಲ. ಅವರಷ್ಟು ಅವರೇನೇನೆ ಏನಪ್ಪ ಎಲ್ಲಪ್ಪ ಟೈಮ್ ಹೇಳಪ್ಪ ಯಾವಾಗ ಬರಬಾರ್ದೇನಪ್ಪ ನಾವು ಅವರೇ ಹೇಳ್ತಾರೆ ಹೊರತು ನಾನಂತೂ ಯಾವತ್ತೂ ಇದುವರೆಗೂ ಅಣ್ಣನ ಕರೆದಿಲ್ಲ. ಬನ್ನಿ ಅಣ್ಣ ಹಿಂಗೆ ಇದು ಮಾಡಿಕೊಡಿ ಅಂತ ಅವರಷ್ಟು ಅವರೇ ಪಾಪ ಪ್ರೀತಿಯಿಂದ ಕೇಳಿದಾಗ ನಾನು ಇದು ಮಾಡಿರೋದು. ಸೊ ಇವಾಗ ಅದನ್ನು ಅಕ್ಕನಿಗೆ ನಾನು ಮಾತಾಡಿ ಕೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ ಸರ್. ಸೂಪರ್ ಸೂಪರ್. ನನ್ನ ಓಪನಿಂಗಲ್ಲೇ ಒಂದು ಮಾತಂದೆ, ನಿಮ್ಮ ಫ್ಯಾನ್ಸ್ ಎಷ್ಟು ಜನ ಇದ್ದಾರೋ ಅಥವಾ ಕನ್ನಡ ಚಿತ್ರಪ್ರೇಮಿಗಳು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮಾತ್ರ ಹಯಗ್ರೀವ ನೋಡಲ್ಲ. ಬಹುತೇಕ ದರ್ಶನ್ ಅವರ ಅಭಿಮಾನಿಗಳೆಲ್ಲನೂ ಈ ಸಿನಿಮಾ ನೋಡ್ತಾರೆ ಅಂತ. ನೀವೇನೇ ಒಂದು ಟೀಸರ್ ಹಾಕಿದಾಗ ಅಥವಾ ಒಂದು ಪೋಸ್ಟ್ ಹಾಕಿದಾಗ ತುಂಬ ಜನ ಆರ್ಗ್ಯಾನಿಕಾಗಿ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಹೇಳೋದು? ಇಲ್ಲ ಸರ್, ಅವ್ರು ಮಾತ್ರ ಸರ್ ನಿಜವಾಗ್ಲೂ
ಅಣ್ಣನ ಎಷ್ಟು ಪ್ರೀತಿ ಮಾಡ್ತಾರೋ ಅಣ್ಣನ ಸೆಲೆಬ್ರಿಟೀಸು ಅಷ್ಟೇ ಪ್ರೀತಿನ ನಮ್ಮ ಪಿಕ್ಚರ್ಗಳು ಬಂದಾಗ ಈ ವಾಮನ ಟೈಮಿಂದ ಹಿಡ್ಬೋದು ಸರ್ ಅದೇ ರೀತಿ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ಸೊ ಯಾವತ್ತೂ ಚಿರಋಣಿ ಆಗುತ್ತೆ ಸರ್ ಅವ್ರ ಮಾತ್ರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.